ಮುರುಗೇಶ, ಇವತ್ತು ಪಂಚಾಯತಿ ಮುಂದೆ ಹುಡುಗರೆಲ್ಲ ಪಾರ್ ಮಾಡ್ಕೊಂಡು ನಿಂತಿದ್ರು. ಕೇಳಿದ್ರೆ 10 ಲಕ್ಷ ರೂಪಾಯಿ ಕೊಡ್ತಾರಂತ ಹೇಳ್ತಿದ್ರು. ನನಗೇನು ಅರ್ಥ ಆಗಲಿಲ್ಲ ನೋಡಪ್ಪ. ನಿಜ ಏನಪ್ಪ ತಾತ, ಇದು ವಿಷಯ ತುಂಬ ಗೊಂದಲದಲ್ಲೈತಿ. ಬಾ ನಿಜ ಏನಂತ ನಾನು ಏನಂತ ಹೇಳ್ತೀನಿ. ನನಗೂ ಅನ್ಸಿತ್ತು ಕಣಪ್ಪ, ಯಾರೋ ಹೊಸ ಯೋಜನೆ ಬಂದಿರಬೇಕು ಅಂತ. ಆದರೆ 10 ಲಕ್ಷ ರೂಪಾಯಿ ಅಂದ ತಕ್ಷಣ ಎಲ್ಲರೂ ನಂಗೆ ಓಡಾಬಿಟ್ರಪ್ಪ. ಆದರೆ ಮೊದಲು ವಿಷಯ ಗೊತ್ತಿರ್ಬೇಕಲ್ವಾ? ಹಾಗಿದ್ರೆ ನಿಜ ಏನಪ್ಪ? ಇದು ಭಾರತ್ ಜೋಡೋ ಯುವ ಸಂಘ ಅಂತ ಹೊಸ ಯೋಜನೆ ತಾತ. 16ರಿಂದ 35 ವರ್ಷದ ಯುವಕರು ಸೇರಿ ಒಂದು ಯುವಕ ಸಂಘ ಕಟ್ಟಬೇಕು. ಆ ಸಂಘದ ಮೂಲಕ ಊರಿನಲ್ಲಿ ಸಮಾಜ ಸೇವೆ ಮಾಡ್ಬೇಕು ತಾತ. ಸಮಾಜ ಸೇವೆ ಅಂದರೆ ಎಲ್ಲ ಅಯ್ಯೋ, ಗಿಡ ನೆಡೋದು, ಗ್ರಾಮ ಸ್ವಚ್ಛ ಮಾಡೋದು, ರಕ್ತದಾನ ಶಿಬಿರ, ಡಿಜಿಟಲ್ ಕ್ರೀಡಾಕೂಟ, ಡಿಜಿಟಲ್ ತರಬೇತಿ, ಪರಿಸರ ಸಂರಕ್ಷಣೆ, ಎಲ್ಲ ಆರೋಗ್ಯ ಜಾಗೃತಿಗಳು, ಇನ್ನು ಅನೇಕ ಕೆಲಸಗಳನ್ನ ಮಾಡ್ಬೋದು ತಾತ. ಹಾಗಿದ್ರೆ 10 ಲಕ್ಷ ರೂಪಾಯಿ ಯಾರಿಗೆ ಕೊಡ್ತಾರೋ? ಅದೇ ಎಲ್ಲರೂ ತಪ್ಪಾಗಿ ತಿಳ್ಕೊಂಡಾರ ತಾತ. ಒಬ್ಬೊಬ್ಬರಿಗೂ ಒಂದು 10 ಲಕ್ಷ ಕೊಡಲ್ಲ ತಾತ. ಇಲ್ಲಿ ನೋಂದಾಯಿತ ಆಗಿರುವಂಥ ಒಂದು ಸಂಘ ಇರುತ್ತೆ. ಅದಕ್ಕೆ ವರ್ಷಕ್ಕೆ ಸರ್ಕಾರದಿಂದ ಅನುದಾನ ನೀಡುವ ಅವಕಾಶ ಇರುತ್ತೆ. ಆ ಹಣವನ್ನು ಸಂಘ ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳನ್ನ ನಡೆಸಲು ಬಳಸ್ಬೇಕು ತಾತ. ಅಂದರೆ ಕೆಲಸ ಮಾಡಲಿಲ್ಲ ಅಂದರೆ ಹಣ ಸಿಗಲ್ಲ ಹಂಗಾರೆ? ಹೌದು ತಾತ. ಊರಿಗೆ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಸರ್ಕಾರ ಬೆಂಬಲ ಕೊಡೋದು. ಅದು ಕೂಡ ಸರ್ಕಾರದ ನಿಯಮಗಳ ಪ್ರಕಾರನೇ ಮಾಡಬೇಕು. ಅಯ್ಯೋ, ಈಗ ಅರ್ಥ ಆಯ್ತು ಬಿಡು ಮಗ. ನಾನೇನು ಅಂದ್ಕೊಂಡೆ ಅಂದರೆ ಫಾರಮ್ ತುಂಬಿದವ್ರಿಗೆ ಎಲ್ಲರಿಗೂ 10 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಅನ್ಕೊಂಡೆ. ಅದೇ ತಪ್ಪು ಮಾಹಿತಿ ತಾತ. ನೀನೇ ಹೇಳಿದ್ದಲ್ಲ, ಏನೇ ನೋಡಿದ್ರು ಏನೇ ಕೇಳಿದ್ರು ಫಸ್ಟು ವಿಚಾರಿಸಿ ನೋಡಬೇಕು ಅಂತ. ನೀನೇ ಹಿಂಗೆ ಅನ್ಕೊಂಬಿಟ್ರೆ ಹೆಂಗೆ ಹೇಳ್ತಾತ? ಸರಿ ಮುರುಗೇಶ, ಈ ವಿಷಯ ಎಲ್ಲ ಊರಿನ ಹುಡುಗರಿಗೆಲ್ಲ ಹೇಳ್ಬೇಕು. ಅವ್ರಿಗೂ ಕೂಡ ತಪ್ಪು ಮಾಹಿತಿ ಹೋಗ್ಬಾರ್ದು ನೋಡು.